ಶಾಮನೂರು ಅಜ್ಜ ಅಂತಾನೆ ಫೇಮಸ್ ಆಗಿದ್ರು. ಅವರು ಖಡಕ್ ಆದಂಥ ನುಡಿಗಳನ್ನ ನೇರವಾಗಿ ಮಾತನಾಡ್ತಾ ಇದ್ರು ಕೂಡ ಅವರ ಮನೋಭಾವ, ಹೃದಯ ವೈಶಾಲ್ಯತೆ, ಕರುಣೆಯಿಂದ ತುಂಬಿತ್ತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಅನೇಕರು. ಈ ರೀತಿಯಾಗಿ ಸಮಾಜದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಂತವರು ತಮ್ಮ ಕೆಲಸಗಳ ಮೂಲಕವಾಗಿ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಕಾಂಗ್ರೆಸ್ನಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1 ಬಾರಿ ಮಿನಿಸ್ಟರ್ ಆದಂಥವರು, 1 ಬಾರಿ ಸಂಸದರಾಗಿದ್ದಾರೆ. ಅನೇಕ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಿ ಕೆಲಸ ಇಲ್ಲದಂಥವರಿಗೆ ಕೆಲಸ ಕೊಡಿಸಿರೋದು, ಕಲ್ಲೇಶ್ವರ ಮಿಲ್ ತಲುಪಿದೆ ಶಾಮನೂರು ಪಾರ್ಥಿವ ಶರೀರ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಲಿಂಗಾಯತ ಸಂಪ್ರದಾಯದಂತೆ ಆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅಂತ್ಯ ಸಂಸ್ಕಾರವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಲ್ಲೇಶ್ವರ ಮಿಲ್ ಈ ಸ್ಥಳ ಏನು ಗುರುತು ಮಾಡಲಾಗಿತ್ತು ಅಂತ್ಯ ಸಂಸ್ಕಾರಕ್ಕಾಗಿ ಆ ಜಾಗವನ್ನು ತಲುಪಿದೆ ಈಗ ಪಾರ್ಥಿವ ಶರೀರ. ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಕೇವಲ ದಾವಣಗೆರೆ ಮೂಲದ ಜನ ಮಾತ್ರ ಅಲ್ಲ, ಅಕ್ಕಪಕ್ಕದ ತಾಲೂಕುಗಳಿಂದ, ಸುತ್ತಮುತ್ತಲ ಹಳ್ಳಿಗಳಿಂದ, ದೂರದ ಜಿಲ್ಲೆಗಳಿಂದಲೂ ಕೂಡ ಬಂದಂತವರಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಕೇವಲ ದಾವಣಗೆರೆಗೆ ಸೀಮಿತ ಆದಂತಹ ನಾಯಕ ಅಲ್ಲ. ಅವರು ಸಮುದಾಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಆ ರೀತಿಯಾಗಿದೆ. ಬೇರೆ ಬೇರೆ ರಾಜ್ಯದ ಇದೇ ಸಮುದಾಯದ ರಾಜಕೀಯ ನಾಯಕರುಗಳು ಕೂಡ ಬಂದು ಶಾಮನೂರು ಶಿವಶಂಕರಪ್ಪನವರ ಬಳಿಯಲ್ಲಿ ಟಿಪ್ಸ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ರಾಜಕಾರಣದಲ್ಲಿ ಹಿಡಿತ ಕೂಡ ಇತ್ತು. ಎಂದೂ ಕೂಡ ಅಬ್ಬರಿಸಿ ಬೊಬ್ಬಿರಿದು ಭಾಷಣ ಮಾಡದಂತವರಲ್ಲ ಶಾಮನೂರು ಶಿವಶಂಕರಪ್ಪನವರು. 95ನೇ ವರ್ಷದಲ್ಲೂ ಕೂಡ ಶಾಸಕರಾಗಿದ್ರು ಶಾಮನೂರು ಶಿವಶಂಕರಪ್ಪನವರು. ಶಾಸಕರಾಗಿನೇ ಈಗ ನಿಧನಗೊಂಡಿರುವಂಥದ್ದು. 1931 ಅವರು ಜನನಗೊಂಡಿರುವಂಥದ್ದು. 3 ಪುತ್ರರು, 4 ಜನ ಪುತ್ರಿಯರು ಇವರಿಗಿರೋ. ಎಸ್ ಮಲ್ಲಿಕಾರ್ಜುನ್ ಸದ್ಯಕ್ಕೆ ತೋಟಗಾರಿಕಾ ಮಿನಿಸ್ಟರ್ ಆಗಿದ್ದಾರೆ, ಸಚಿವರು. ಇವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಸಂಸದೆ. ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದಂತಹ ಹಾದಿಯನ್ನು ನಮ್ಮ ಸ್ಕ್ರೀನ್ನಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಅವರ ರಾಜಕೀಯ ಜೀವನ ಹೇಗೆ ಆರಂಭ ಆಯಿತು ಅನ್ನೋದು. ತುಂಬಾ ಕೆಳಮಟ್ಟದಿಂದ ಬೆಳೆದು ಬಂದಂತಹ ಧೀಮಂತ ನಾಯಕ, ರಾಜಕಾರಣಿ. 35ರಿಂದ 40 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲೇ ಅವರ ಸಂಪೂರ್ಣ ಜೀವನ ಹೋಗಿರೋದು ಜನರ ಸೇವೆಗಾಗಿ. 2004ರಲ್ಲಿ ದಾವಣಗೆರೆ ಕ್ಷೇತ್ರದ ಶಾಸಕರಾಗಿದ್ದರು. ದಕ್ಷಿಣ ಕ್ಷೇತ್ರ ಅವರು ಪ್ರತಿನಿಧಿಸ್ತಾ ಇದ್ದಿದ್ದು. 2008, 2013 ಮತ್ತು 2018ರಲ್ಲಿ ಗೆದ್ದಿರೋದು. 6 ಬಾರಿ ಶಾಸಕರು, 1 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. 6 ಬಾರಿ ಶಾಸಕರಾದಂಥ ಟೈಮ್ನಲ್ಲಿ 1 ಬಾರಿ ಮಾತ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿತ್ತು. 1997 ಆವಾಗ ಅವರು MP ಆಗಿದ್ದು, ಲೋಕಸಭಾ ಸದಸ್ಯರಾಗಿದ್ದು, ಸಂಸದರಾಗಿದ್ದು. ಇದು ಶಾಮನೂರು ಶಿವಶಂಕರಪ್ಪನವರು ಅವರ ರಾಜಕೀಯ ಜೀವನ. ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ಅವರಿಗೆ ಸಂದಂತಹ ಪ್ರಶಸ್ತಿಗಳು ಕೂಡ ಅನೇಕಗಳಿದ್ದಾವೆ. ಅದನ್ನು ಕೂಡ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೆಷ್ಟು ಪ್ರಶಸ್ತಿಗಳು ಅರಿಸಿ ಬಂದಿತ್ತು ಶಾಮನೂರು ಶಿವಶಂಕರಪ್ಪನವರನ್ನ ಅಂತ. ನಿತ್ಯ ಸೇವಾ ಯಜ್ಞಧಾರಿ ಬಿರುದು, ಅನೇಕ ಬಿರುದುಗಳನ್ನು ಕೂಡ ಕೊಡಲಾಗಿತ್ತು. ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ರಾಜಕೀಯ ಜೀವನದಲ್ಲಿ ಕೊಟ್ಟಂತಹ ಕೊಡುಗೆಗಳು, ಕೈಗಾರಿಕೋದ್ಯಮ, ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ಅವರು ಮುಂಚೂಣಿಯಲ್ಲಿತ್ತು. ಸಕ್ಸಸ್ ಕಂಡಂತಹ ನಾಯಕ, ರಾಜಕಾರಣಿಯಾಗಿ ಕೂಡ ಸಕ್ಸಸ್ ಕಂಡಂತಹ ನಾಯಕ. ಅವರ ಸೊಸೆ ಸದ್ಯಕ್ಕೆ ಸಂಸದ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಮಗ, ತೋಟಗಾರಿಕೆ ಇಲಾಖೆಯ ಸಚಿವರು. ಅಗಲಿದ ನಾಯಕನಿಗೆ ಕಂಬನಿ ಮಿಡಿಯಲಾಗ್ತಾ ಇದೆ. ಅನೇಕ ಕೆಲಸಗಳನ್ನ, ಅನೇಕ ಪರೋಪಕಾರಿ ಕೆಲಸಗಳನ್ನ ಶಾಮನೂರು ಶಿವಶಂಕರಪ್ಪನವರು ಮಾಡಿರೋದು. ಅವರದ್ದೇ ಒಡೆತನದ ಅನೇಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ
ಕೈಲಾಗದಂಥವರಿಗೆ ಕೆಲಸಗಳನ್ನು ಕೂಡ ಕೊಟ್ಟಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇವತ್ತು ಕಾಣಸಿಗ್ತಾ ಇದೆ. ಅವರ ಪತ್ನಿ ಸಮಾಧಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದೇ ಕಲ್ಲೇಶ್ವರ ಮಿಲ್ನಲ್ಲಿನೇ ಶಾಮನೂರು ಶಿವಶಂಕರಪ್ಪನವರ ಪತ್ನಿಯನ್ನ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಆ ಸಮಾಧಿಯ ಪಕ್ಕದಲ್ಲಿಯೇ ಶಾಮನೂರು ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಅನೇಕ ಮಠಾಧೀಶರು ಮಾತನಾಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ವಚನಾನಂದ ಶ್ರೀಗಳು ಹೇಳ್ತಾ ಇದ್ರು ಆಗ ಶಾಮನೂರು ಶಿವಶಂಕರಪ್ಪನವರ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಮತ್ತು ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ರು. ಕಷ್ಟ ಕಾರ್ಪಣ್ಯ ಅಂತ ಯಾರಾದರೂ ಹೋದ್ರೆ ಸಮಾಜಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿತ್ತು, ಸ್ವಾಮೀಜಿಗಳ ಜೊತೆಗೂ ಕೂಡ ಅವರ ಒಡನಾಟ ಯಾವ ರೀತಿಯಾಗಿತ್ತು, ಅದೆಲ್ಲವನ್ನು ಕೂಡ ಅವರು ಹೇಳ್ತಾ ಇದ್ರು. ಈ ರೀತಿಯಾಗಿ ವಚನಾನಂದ ಶ್ರೀಗಳು ಅಷ್ಟೇ ಅಲ್ಲ, ತುಂಬಾ ಜನ ನಿನ್ನೆಯಿಂದಲೂ ಕೂಡ ಮಾತನಾಡ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರ ವ್ಯಕ್ತಿತ್ವದ ಬಗ್ಗೆ. ಈಗ ಅಂತಿಮ ವಿಧಿವಿಧಾನಗಳು ನಡೀತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ವಿ. ನೇರ ಪ್ರಸಾರದ ದೃಶ್ಯಗಳಿದು. ದಾವಣಗೆರೆಯ ಕಲ್ಲೇಶ್ವರ ಮಿಲ್ನಲ್ಲಿ ಸಮಾಧಿ ಸ್ಥಳ ಏನು ಗುರುತು ಮಾಡಲಾಗಿದೆ. ಆ ಸ್ಥಳದಲ್ಲಿ ಅಂತಿಮ ವಿಧಿವಿಧಾನಗಳು ಲಿಂಗಾಯತ ಸಂಪ್ರದಾಯದಂತೆ ನಡೀತಾ ಇರುವಂತಹ ದೃಶ್ಯಗಳಿದು. ಮಂತ್ರಪಠನ ಆಗ್ತಾ ಇದೆ ಸ್ವಾಮೀಜಿಗಳು. ಕೆಲವೇ ಕ್ಷಣದಲ್ಲಿ ಅಂತಿಮ ವಿಧಿವಿಧಾನಗಳು ಮುಗಿದ ನಂತರ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಥಳಕ್ಕೆ ಬರಬೇಕಾಗಿದೆ. ಅವರು ಈಗಾಗಲೇ ದಾರಿಯಲ್ಲಿ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರ ಜೊತೆಗೆ ಇದ್ದಾರೆ. ಇಬ್ರು ಕೂಡ ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದಿರೋದು. ಸಿಎಂ ಸಿದ್ದರಾಮಯ್ಯನವರು ಬರಲಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರು. ಅದು ಕೂಡ ಅವರ ರಾಜಕಾರಣ ಆರಂಭ ಆದಾಗಿನಿಂದ ತುಂಬಾ ಲೇಟ್ ಆಗಿ ಅವರ ರಾಜಕಾರಣ ಜೀವನ ಆರಂಭ ಆಗಿರುವುದು. ಗುರುಪಾದೋದಕ ಪ್ರಸಾದ ಸಿದ್ಧಿದ್ವಾರ ಸರ್ವಪೂಜಾ ಜಂಗಮ ಹರಗುರು ಆಚಾರ್ಯ ಮುಖೇನ ಮಹಂ ಕರ್ಮ ಕರಿಷ್ಯೆ ಸಂಕಲ್ಪಿಹ. ಜಯ ಮಂಗಲಂ ಜಯ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. 5 ಸ್ಥಳಗಳನ್ನು ಮಹೇಶ ಪ್ರಸಾದ